ಹೊಸ ಫಾಲೋವರ್ಸ್ಗೆ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದೆ ಅಂತಂದರೆ, ವೀಡಿಯೋದಲ್ಲಿ ಯಾವ ಥರನಪ್ಪ ಹೇಳ್ತಾ ಇದೆ ಅಂತಂದರೆ, ನಿಮಗೆ ಏನೇನು ಮಾಡಬೇಕು ಫಾರ್ಮ್ ಹತ್ರ ಏನೇನು ಮಾಡಬಾರ್ದು ಅಂತ ಹೇಳ್ಕೊಡ್ತಾ ಇದೆ. ಅಂದರೆ ಇದು ವೀಡಿಯೋದಲ್ಲಿ ಏನಪ್ಪ ಅಂದರೆ ಎರಡನೇ ಭಾಗ, ಫಸ್ಟ್ನೇ ಭಾಗ ಅಪ್ಲೋಡ್ ಆಗಿದೆ. ಫಸ್ಟ್ನೇ ಭಾಗ ನೋಡಿ. ಎರಡನೇ ಭಾಗದಲ್ಲಿ ಏನಪ್ಪ ಅಂತಂದರೆ, ಇವಾಗ ನಾಟಿ ಕೋಳಿ ಫಾರ್ಮ್ ಮಾಡೋ ಹೊಸಬ್ರಿಗೆ ಅಂತಂದರೆ, ಈಗ ಒಂದು ಹೊಸಬ್ರುಗಳಿಗೆ ಅಂತಂದರೆ ಏನಪ್ಪ ಅಂತಂದರೆ, ಹೊಸಬ್ರು ಫಸ್ಟು ಔಷಧಿಗಳ ಬಗ್ಗೆ ಕೇಳಿರ್ತಾರೆ ಯಾರ ಹತ್ರನಾದ್ರು. ಅಂದರೆ ಇವಾಗ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಹೆಂಗಪ್ಪ ಅಂತಂದರೆ, ಬ್ರೋ ನೀವು ಯಾವ ಔಷಧಿ ಹಾಕ್ತೀರಾ, ನೀವು ಯಾವ ರೋಗಕ್ಕೆ ಏನೇನು ಔಷಧಿ ಹಾಕ್ತೀರಾ ಅಂತ ತುಂಬ ಜನದ ಹತ್ರ ಕೇಳಿರ್ತೀರ. ಮತ್ತು ಔಷಧಿಗಳನ್ನ ಫಾಲೋ ಅಪ್ ಮಾಡ್ತಾ ಇರ್ತೀರ. ಅಂದರೆ ಇವಾಗ ಅವ್ರ ಬಗ್ಗೆ ಕೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅಂದ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇರ್ತೀರ. ನಾಟಿ ಕೋಳಿ ಬಗ್ಗೆ ಇರೋದು ವೀಡಿಯೋ, ಇನ್ಯಾವುದ್ರ ಬಗ್ಗೆನೂ ಅಲ್ಲ. ಫಾಲೋ ಅಪ್ ಮಾಡಬೇಕಾದ್ರೆ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ಹೇಳ್ತಿದ್ದಾರೆ ಅಂದಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು, ಮತ್ತು ನೀವು ತಿಳ್ಕೊಬೇಕಾಗಿರೋ ಕೆಲಸ ಏನು. ಫಸ್ಟು ನೀವೇನಾದರೂ ಅವ್ರ ಹತ್ರ ಜಾಸ್ತಿ ಔಷಧಿಗಳು ಹೇಳ್ತಿದ್ದಾರೆ, ಓವರ್ ಇನ್ವೆಸ್ಟ್ಮೆಂಟ್ ಔಷಧಿ ಹೇಳ್ತಿದ್ದಾರೆ ಅಂದರೆ ನೀವು ಬಿಟ್ಟಾಕ್ಬಿಡಿ. ಅವ್ರ ಹತ್ರ ಬಿಟ್ಟಾಕ್ಬಿಟ್ಟೆ ಬಾಕಿ ಕೇಳಿ. ಅಂದರೆ ಇವಾಗ ಒಬ್ಬ ಮೊನ್ನೆ ಯಾರೋ ಹುಚ್ಚ ನನ್ನ ಮಗ ಅಂತ ಅವನು ಯಾವನು ಅಂತ ಗೊತ್ತಾಗಿಲ್ಲ ನನಗೆ. ಡೋಲೋ ಮಾತ್ರನ ಡೈರೆಕ್ಟಾಗಿ ಅರ್ಧ ಪೀಸ್ ಮಾಡಿಬಿಟ್ಟು ತೊಗೊಂಡೋಗಿ ಹಾಕ್ಬಿಟ್ಟು ನೀರು ಬಿಡಪ್ಪ ಒಳಗಡೆ. ಏನು ಮಾತು ಸ್ವಾಮಿ ಇದು? ಹೊಸಬ್ರಿಗೆ ಹೇಳ್ಕೊಡೋ ಮಾತಾ ಇದು? ನಿಮಗೆ ಡೋಲೋ ಮಾತ್ರೆಗಳನ್ನ ತೊಗೊಂಡೋಗಿ ಓವರಾಗಿ ಕೊಡ್ತು ಅಂತಂದರೆ, ಡೋಲೋ 60 ಮಾತ್ರೆ ಅಂತ ಕರಿತೀವಿ ಅದನ್ನ. ಅಂದರೆ ಜಾಸ್ತಿ ಓವರಾಗಿ ಇದ್ದಿರೋವಂಥದ್ದು ಮಾತ್ರೆಗಳೂ ಅದೇ. ಅದನ್ನು ತಗೊಂಡೋಗಿ ಕೋಳಿಗೆ ಡೈರೆಕ್ಟ್ ಹಾಕಿದ್ರೆ ಉಳ್ಕೊಳುತ್ತೆ ಸ್ವಾಮಿ. ಅಚ್ಚುಕಟ್ಟಾಗಿ ನೋಡಿರಿ, ಅಚ್ಚುಕಟ್ಟಾಗಿ ಹಾಕೋ ಮೆಡಿಷನ್ನ ನೀಟಾಗಿ ಹಾಕಿ, ಅದನ್ನು ಬಿಟ್ಬಿಟ್ಟು ಎಣ್ಣೆ ಕುಡಿಸೋದು, ಅದು ಮಾಡೋದು ಇದು ಮಾಡೋದು. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿದ್ದರೆ ಕೋಳಿಗಳು ಎಲ್ಲಿದ್ದರೂ ಬದುಕ್ತವೆ. ಅಂದರೆ ನಿಮ್ಮ ಸ್ಥಿತಿ, ಅಂದರೆ ನೀವು ನೋಡ್ಕೊಳ್ಳುವಂಥ ರೀತಿಗಳು, ನೀವು ಅದನ್ನು ಯಾವ ಥರ ಕೇರ್ ಮಾಡ್ತೀರಾ ಅನ್ನೋ ರೀತಿ ಕರೆಕ್ಟಾಗಿತ್ತು ಅಂತಂದರೆ ಕೋಳಿಗಳು ಎಲ್ಲಾದರೂ ಉಳ್ಕೊಳ್ಳುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಏನೇನೋ ತಿಳ್ಕೊಂಡು ಯಾರ್ಯಾರು ಏನೇನೋ ಹೇಳಿದ್ರು, ಯಾವುದೋ ಒಂದು ವೀಡಿಯೋದಲ್ಲಿ ನಾನು ನೋಡಿದೆ, ಅದನ್ನ ಹಾಕಿದ್ರು ಇದು ಹಾಕಿದ್ರು ಅಂತ ಆಗ್ತಾಯಿತ್ತು ಅಂದರೆ ಓವರ್ ಕೆಮಿಕಲ್ ಆದರೂ ಕೂಡ ಕೋಳಿಗಳು ಸಾಯುತ್ತೆ. ಅಂದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಹಾಕೋಕ್ಕೆ ಬರಲಿಲ್ಲ ಅಂತಂದ್ರೂ ಆ್ಯಂಟಿಬಯೋಟಿಕ್ಕು ಕೂಡ ವಿಷ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಔಷಧಿಗಳು ಹಾಕ್ಬೇಕಾದ್ರೂ ನೀಟಾಗಿ ನೋಡ್ಕೊಂಡು ಹಾಕಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಬಿಡಿ. ನಿಮಗೆ 100% ರಿಸಲ್ಟ್ ಸಿಗುತ್ತೆ, ನಿಮಗೆ 100% ವರ್ಕ್ ಆಗ್ತಿದೆ ಅನ್ನೋದು ಒಂದು ಔಷಧಿನ ತಲೆಗಿಟ್ಕೊಂಡು ಔಷಧಿ ಹಾಕಿ. ಹೊಸಬ್ರಿಗೆ ಹೇಳ್ಕೊಡ್ತಾ ಇರೋದು, ಹಳಬ್ರುಗಳು ಬಿಡ್ರಿ, ಹೊಸಬ್ರಿಗೆ ಹೇಳ್ಕೊಡ್ತಾ ಇರೋದು ಇದು.